ಕಲಬುರಗಿ ಜಿಲ್ಲೆಯ ಇಟ್ಗಾ ಗ್ರಾಮದಲ್ಲಿ ಮಂಜೂರಾದ ಸ್ಮಶಾನ ಭೂಮಿಯನ್ನು ಸರ್ವೆ ನಂಬರ್ 42ರಿಂದ ಸ್ಥಳಾಂತರಿಸುವಂತೆ ಹಾಗೂ ರೈತರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ರೈತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಭೂಮಿಯನ್ನು ಈ ಕೂಡಲೇ ಸ್ಥಳಾಂತರಿಸಿ ಸಾಗುವಳಿ ಮಾಡುತ್ತಿರುವ ಭೂಮಿಗೆ ಪಟ್ಟ ನೀಡಿ ಬೇಕೇ ಬೇಕು. ರೈತರ ಹೋರಾಟ ಯಶಸ್ವಿಯಾಗಲಿ. ರೈತರ ಹೋರಾಟ ಯಶಸ್ವಿಯಾಗಲಿ. ಕಲಬುರಗಿ ತಾಲೂಕಿನ ಇಟ್ಗಾ ಕೆ ಗ್ರಾಮದಲ್ಲಿರುವ ತಾಂಡಾದ ರೈತರು ಸುಮಾರು 70 ವರ್ಷಗಳಿಂದಲೂ ಸರ್ವೆ ನಂಬರ್ 42ರಲ್ಲಿ ಸಾಗುವಳಿ ಮಾಡ್ತಾ ಬಂದಿದ್ದಾರೆ. ರೈತರಿಗೆ ಇದೇ ಭೂಮಿಯೇ ಜೀವನಕ್ಕೆ ಆಧಾರವಾಗಿದೆ. ಆದರೆ ಮೊನ್ನೆಯವರೆಗೂ ಗ್ರಾಮಸ್ಥರಿಗೂ ತಿಳಿಯದಂತೆ ಸರ್ವೆ ನಂಬರ್ ಜಮೀನಿನಲ್ಲಿ 4 ಎಕರೆ ಸ್ಮಶಾನಕ್ಕೆ ಗೊತ್ತು ಮಾಡಲಾಗಿದೆ. ಇದರಿಂದ ರೈತರು ಆತಂಕಗೊಂಡಿದ್ದು ಕೂಡಲೇ ರೈತ ಜಮೀನು ರೈತರಿಗೆ ನೀಡು, ಸ್ಮಶಾನ ಭೂಮಿಯನ್ನು ಬೇರೆಡೆ ಸ್ಥಳಾಂತರಿಸುವಂತೆ ಹಾಗೂ 70 ವರ್ಷಗಳಿಂದಲೂ ಸಾಗುವಳಿ ಮಾಡುತ್ತಾ ಬಂದಿದ್ದು ಸರ್ಕಾರಕ್ಕೂ ಅರ್ಜಿ ಹಾಕಿರುವ ಬಗರ್ ಹುಕುಂ ಸಾಗುವಳಿದಾರರಿಗೆ ಕೂಡಲೇ ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿಯನ್ನು ರಚಿಸಿ ಕೂಡಲೇ ಹಕ್ಕುಪತ್ರ ವಿತರಿಸುವಂತೆ ಪ್ರತಿಭಟನಾ ನಿರತರು ಆಗ್ರಹಿಸಿದ್ದಾರೆ. ಇಟ್ಗಾ ಕೆ ಗ್ರಾಮ ಇವತ್ತು ಅಲ್ಲಿ ರಾತ್ರೋರಾತ್ರಿಯಾಗಿ ಯಾರಿಗೆ ರೈತರಿಗೆ ತಿಳಿಲಾರದೇನೆ ಮಶಾನ ಭೂಮಿಗೆ 4 ಎಕರೆ ಭೂಮಿಯನ್ನು ಕೊಟ್ಟು ಸುಮಾರು ಆ ಭೂಮಿಯಲ್ಲಿ 70 ವರ್ಷದಿಂದ ಉಳುಮೆ ಮಾಡ್ತಿರ್ತಕ್ಕಂಥ ರೈತರಿಗೆ ಅವ್ರಿಗೆ ಪಟ್ಟ ಕೊಡೋದು ಬದಲು ಮಶಾನ ಭೂಮಿಯನ್ನ ಮಂಜೂರು ಮಾಡಿರ್ತಕ್ಕಂಥ ಸರ್ಕಾರ ನಾವು ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೇವೆ. ಈಗಾಗಲೇ ರೈತರು ಎಷ್ಟೋ ಬರಗಾಲ ಬಿದ್ದು ಹಾಳಾಗಿದ್ದಾರೆ. ಅವ್ರಿಗೆ ಪಟ್ಟ ಕೊಟ್ಟು ಅವ್ರಿಗೆ ಬೆಳೆ ಪರಿಹಾರ ಕೊಡೋದು ಬಿಟ್ಟು ಕಸಿಂದ ಅವ್ರಿಗೆ ಮಶಾನ ಭೂಮಿಯನ್ನು ಸ್ಯಾಂಕ್ಷನ್ ಮಾಡಿ ರೈತರು ದಿವಾಳಿ ಎಪ್ಪಿಸ್ತಕ್ಕಂಥ ಕೆಲಸನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದು ನಾವು ತೀವ್ರವಾಗಿ AIKKMS ನಿಂದ ಖಂಡಿಸ್ತಾ ಇದ್ದೇವೆ. ಈ ರೈತರಿಗೆ ಪಟ್ಟ ಕೊಡ್ತಕ್ಕಂಥದ್ದು ಮೊದಲು ಕೆಲಸ ಆಗಬೇಕು. ಆ ಒಂದು ಹಳ್ಳಿಯಲ್ಲಿ ಏನು 4 ಎಕರೆ ಮಾಡಿದ್ದಾರೆ ಅದು ಯಾವುದೇ ಒಂದು ಅದು ಬೇಸಾಯಕ್ಕೆ ಆಹಾರ ಅಲ್ಲದಂಥ ಒಂದು ಜಾಗವನ್ನು ಗುರುತಿಸಿ ಆ ಒಂದು ಭೂಮಿಯನ್ನು ಅವ್ರಿಗೆ ಮಶಾನಕ್ಕೆ ಮಂಜೂರು ಮಾಡಬೇಕಂತೇಳಿ ಆಗ್ರಹಿಸ್ತಾ ಇದ್ದೇನೆ. ನಾನು ವಿಶ್ವನಾಥ್ ಸಿಂಗೆ AIKKMS ಜಿಲ್ಲಾ ಅಧ್ಯಕ್ಷರು ಈ ಒಂದು ಆಗ್ರಹನ ನಾವು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಮನವಿ ಮಾಡ್ತಾ ಇದ್ದೇವೆ. ನಾವು ತೀವ್ರವಾಗಿರ್ತಕ್ಕಂಥ ಹೋರಾಟ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ತೀವ್ರವಾದ ಹೋರಾಟನ ಮುಂದುವರಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೇನೆ ಸರ್. ವರ್ಷಗಳಿಂದ ಈ ಹೋರಾಟ ನಡೆದಿದೆ. ಸುಮಾರು ಹೋರಾಟದಿಂದ ನಮಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಪಟ್ಟಾ ಭೂಮಿಯನ್ನು ನಾವು ಸುಮಾರು 90 ಎಕರೆ ಭೂಮಿಯನ್ನು ಇಸ್ಕೊಡಲಾಗಿದೆ. ರಾಜ್ಯ ಹೋರಾಟ ಮಾಡಿ ಇದು ಯಶಸ್ವಿ ಆಗಿರ್ತಕ್ಕಂಥ ಹೋರಾಟ ಧಾರವಾಡದಲ್ಲಿ ಈಗಾಗಲೇ ಮಾಡಿದ್ದೇವೆ. ಇದು ಮುಂದುವರಿಸ್ತೇವೆ ಅಂತೇಳಿ ನಾನು ಆಗ್ರಹಿಸ್ತೇನೆ. ಪ್ರತಿಭಟನೆಯಲ್ಲಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ SB, ಮುಖಂಡರಾದ ವಿಶ್ವನಾಥ್ ಸಿಂಗೆ, ಶಿವರಾಮ್ ರಾಠೋಡ್, ಪಾಂಡು ರಾಠೋಡ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.